2024ರ ಸಾಲಿನ ಯುಪಿಎಸ್ಸಿ ಫಲಿತಾಂಶ ಪ್ರಕಟವಾಗಿದೆ. ಪ್ರಯಾಗ್ರಾಜ್ನ ಶಕ್ತಿ ದುಬೆಯ ಪ್ರಥಮ ರ್ಯಾಂಕ್ ಅನ್ನು ಗಳಿಸಿದ್ದಾರೆ. ದೇಶದಲ್ಲಿ ಅಗ್ರಸ್ಥಾನ ಶಕ್ತಿ ದುಬೆ ಅವರದ್ದಾಗಿದೆ. 1009 ಅಭ್ಯರ್ಥಿಗಳು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ. 2024ರ ಸೆಪ್ಟೆಂಬರ್ನಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಸೊ ಈಗ ಯುಪಿಎಸ್ಸಿಯ ಅಧಿಕೃತ ವೆಬ್ಸೈಟ್ನ ಮೂಲಕವಾಗಿ ಅವರ ರೋಲ್ ನಂಬರ್ ಅಥವಾ ಅವರ ಹೆಸರಿನ ಮೂಲಕ ಫಲಿತಾಂಶವನ್ನು ಚೆಕ್ ಮಾಡಿಕೊಳ್ಳಬಹುದಾಗಿದೆ. ರಾಜ್ಯದ ಒಟ್ಟು ಟಾಪ್ 50 ಸ್ಥಾನ ಏನಿದೆ ಅದರಲ್ಲಿ ನಮ್ಮ ಕರ್ನಾಟಕದವರು ಅದರೊಳಗಡೆನೇ ಇದ್ದಾರೆ. ಅದರಲ್ಲಿ ಮೊದಲ ಡಾಕ್ಟರ್ ರಂಗಮಂಜು ಅವರು 24ನೇ ರ್ಯಾಂಕ್, ಡಾಕ್ಟರ್ ಸಚಿನ್ ಬಸವರಾಜ್ 41ನೇ ರ್ಯಾಂಕ್, BM ಮೇಘನಾ 425ನೇ ರ್ಯಾಂಕ್, ಭಾನುಪ್ರಕಾಶ್ 523ನೇ ರ್ಯಾಂಕ್, ಟಿ ವಿಜಯ್ ಕುಮಾರ್ 894ನೇ ರ್ಯಾಂಕ್, ಹನುಮಂತಪ್ಪ ನಂದಿ 910ನೇ ರ್ಯಾಂಕ್, ಭಾರತ್ ಸಿ ಯರಂ 567ನೇ ರ್ಯಾಂಕ್ ಹೊಂದಿದ್ದಾರೆ, ಮೋಹನ್ ಪಾಟೀಲ್ 984ನೇ ರ್ಯಾಂಕ್, ನಿಖಿಲ್ MR 724ನೇ ರ್ಯಾಂಕ್. ಮೊದಲ 50 ರ್ಯಾಂಕ್ ಒಳಗೆ ಕರ್ನಾಟಕದ 2 ವೈದ್ಯರಿರೋದು ಗಮನಾರ್ಹ. ಇನ್ನು ಸಂದರ್ಶನ ಮತ್ತು ಮುಖ್ಯ ಪರೀಕ್ಷೆಯ ಮೂಲಕವಾಗಿ ಈ ಒಂದು UPSCಯ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಜನವರಿ 7ರಿಂದ ಏಪ್ರಿಲ್ 17ರವರೆಗೆ ಸಂದರ್ಶನ ನಡೆಸಲಾಗಿದ್ರೆ ಮುಖ್ಯ ಪರೀಕ್ಷೆಯನ್ನು ಸೆಪ್ಟೆಂಬರ್ 24ರಂದು ನಡೆಸಲಾಗಿತ್ತು. ಈಗ ಫಲಿತಾಂಶ ಪ್ರಕಟವಾಗಿದೆ. ಒಟ್ಟು 2845 ಅಭ್ಯರ್ಥಿಗಳು ಸಂದರ್ಶನದಲ್ಲಿ ಭಾಗಿಯಾದರು. ಅದರಲ್ಲಿ 1009 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ, ತೇರ್ಗಡೆ ಹೊಂದಿದ್ದಾರೆ. ಓಕೆ, ನಮ್ಮ ಜೊತೆಗೆ ಭರತ್ ಸಿ ಯರಂ ಅವರಿದ್ದಾರೆ. 567ನೇ ರ್ಯಾಂಕ್ ಅನ್ನು ಹೊಂದಿದ್ರು. ಹಲೋ ಭರತ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಹೇಗೆ ಅನಿಸ್ತಾ ಇದೆ, ಹೇಗಿದೆ ಫೀಲಿಂಗ್, ಮನೇಲೆಲ್ಲ ಸೆಲೆಬ್ರೇಷನ್ ಹೇಗಿದೆ? ಹಾ ಮ್ಯಾಮ್, ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಫೀಲಿಂಗ್ ಇದೆ. ಅಂಡ್ ಲಾಸ್ಟ್ ಇಯರ್ 2024 ಬ್ಯಾಚ್ ಅಲ್ಲಿ IPS ಆಗಿತ್ತು. ಸೊ ದಿಸ್ ಇಸ್ ಸೆಕೆಂಡ್ ರ್ಯಾಂಕ್ ಫಾರ್ ಮೀ. ಯಾವ ಊರು ನಿಮ್ಮದು? ನಮ್ಮ ಪ್ರಾಪರ್ ರಾಯಚೂರು, ಬಟ್ ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗ ಮೇಡಮ್. ಶಿವಮೊಗ್ಗ, ಹೌದು. ಓಕೆ. ಸೊ ಹೇಗಿತ್ತು ನಿಮ್ಮ ತಯಾರಿಗಳು ಈ ಪರೀಕ್ಷೆ ಫೇಸ್ ಮಾಡೋದಕ್ಕೆ? ತಯಾರಿ ಒಂದು ರೀತಿಯಲ್ಲಿ ಕಷ್ಟ ಆಗಿತ್ತು. 2019 ಅಲ್ಲಿ ಗ್ರಾಜುಯೇಟ್ ಆಗಿದೆ NIT ಸುರತ್ಕಲ್ಲಿಂದ. ಸೊ ಇಟ್ ವಾಸ್ 6 years ಲಾಂಗ್ ಜರ್ನಿ. ಸೊ ಫಿಲಿಮ್ಸ್ ಅಲ್ಲಿ ಫಸ್ಟ್ ಫಿಲಿಮ್ಸ್ ಫೇಲ್ ಆಗಿರುವಂತದ್ದು, ಅದ ನಂತರ ಇದು ಕೊಟ್ಟಿರೋದು 3ನೇ ಇಂಟರ್ವ್ಯೂ. ಇಟ್ ವಾಸ್ ವೆರಿ ಲಾಂಗ್ ಜರ್ನಿ ಅಂಡ್ ಟಿಡಿಯಸ್ ಜರ್ನಿ ಅಂತ ಹೇಳ್ಬಹುದು. ಓಕೆ. ಸೊ ನಿರೀಕ್ಷೆ ಮಾಡಿದ್ರ ಈ ರ್ಯಾಂಕ್ ಒಳಗಡೆ ನಾನು ಬರಬಹುದು ಅಂತ? ಎಕ್ಸ್ಪೆಕ್ಟೇಷನ್ ಇತ್ತು, ನನ್ನ ರ್ಯಾಂಕ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 567, ಇಟ್ ಇಸ್ 100 ರ್ಯಾಂಕ್ ಬೆಟರ್ ದನ್ ಪ್ರೀವಿಯಸ್ ಇಯರ್. ಲಾಸ್ಟ್ ಇಯರ್ ಐ ಗಾಟ್ 667 ಬಂದಿತ್ತು. ಓಕೆ. ಸೊ ಇಟ್ ಇಸ್ ಅನ್ ಅಪ್ಗ್ರೇಡೇಷನ್. ಓಕೆ. ಸೊ ಈಗ 3ನೇ ಅಟೆಂಪ್ಟ್ ಇದು ಅಂತ ಹೇಳಿದ್ರಿ. ಈ 3 ಅಟೆಂಪ್ಟ್ಗಳಲ್ಲಿ ನಿಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರನ್ನ ನೆನಪು ಮಾಡ್ಕೊಳ್ಬೋದಾ? ಇದು ಆಕ್ಚುಲಿ ನಂದು 6ನೇ ಅಟೆಂಪ್ಟ್, 3ನೇ ಇಂಟರ್ವ್ಯೂ. ಓಕೆ. ನಮ್ಮ ಸಪೋರ್ಟ್ ಸಿಸ್ಟಮ್ ಮೇಜರ್ಲಿ ನಮ್ಮ ಮನೆಯಿಂದ ಆಗಿರಬಹುದು, ಪೇರೆಂಟ್ಸ್ ಇಂದ ಆಗಿರಬಹುದು. ಅದಾದ ನಂತರ ನಮ್ಮ ಚಂದ್ರಲೇಔಟ್ ಫ್ರೆಂಡ್ ಸರ್ಕಲ್ ಅಲ್ಲಿ ಕೃಷ್ಣ ಗಂಗವಾಡೆ, ಮತ್ತೆ ಧನಂಜಯ ರಾಮಚಂದ್ರ, ಮತ್ತೆ ಡಾಕ್ಟರ್ ಭಾನುಪ್ರಕಾಶ್ ಅಂತ ಲಾಸ್ಟ್ ಇಯರ್ IPS ಆಗಿದ್ದು. ಸೊ ಹಿ ವಾಸ್ ಕಂಟಿನ್ಯೂಸ್ಲಿ ಗೈಡಿಂಗ್ ಮೀ. ಮತ್ತೆ ನಮ್ಮ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಅವರು ಯಾವಾಗಾದ್ರೂ ಫೇಲ್ ಆಗಿರುವಂತ ಸಂದರ್ಭದಲ್ಲಿ ಕಾಲ್ ಮಾಡಿ ಇಟ್ ಹ್ಯಾಪನ್ಸ್ ಆ ರೀತಿ ಮೋಟಿವೇಟ್ ಮಾಡ್ತಾ ಇದ್ರು. ಸೊ ಇವರೆಲ್ಲ ನನ್ನ ಬ್ಯಾಕ್ ಬೋನ್ ಆಗಿದ್ದೇನೆ. ಓಕೆ. ಸೊ ತಂದೆ ಏನ್ ಮಾಡ್ತಾರೆ, ತಾಯಿ ಏನ್ ಮಾಡ್ತಾರೆ, ಅವ್ರೇನ್ ಹೇಳ್ತಾರೆ ಈಗ ರ್ಯಾಂಕ್ ಬಂದ ನಂತರ? ನಮ್ಮ ತಂದೆ ಕುವೆಂಪು ಯೂನಿವರ್ಸಿಟಿಯಲ್ಲಿ ಸೋಷಿಯಾಲಜಿ ಪ್ರೊಫೆಸರ್ ಆಗಿದ್ದಾರೆ ಮೇಡಮ್. ನಮ್ಮ ಮದರ್ ರೇಣುಕಾ ಅಂತ, ಅವರು ಹೌಸ್ ವೈಫ್ ಆಗಿದ್ದಾರೆ. ಸೊ ದೇ ಆರ್ ವೆರಿ ಮಚ್ ಹ್ಯಾಪಿ ಅಬೌಟ್ ದ ಸರ್ವಿಸ್ ಅಂಡ್ ದ ರ್ಯಾಂಕ್ ದಟ್ ಐ ಹ್ಯಾವ್ ಗಾಟ್. ದ ಹೋಲ್ ಫ್ಯಾಮಿಲಿ ಇಸ್ ಹ್ಯಾಪಿ. ಓಕೆ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಭರತ್ ಮಾತನಾಡೋದಕ್ಕೆ. ಆಲ್ರೈಟ್, UPSC ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. 2024ರ ಸೆಪ್ಟೆಂಬರ್ನಲ್ಲಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಈಗ ಸಂದರ್ಶನವನ್ನು ಇದೇ ವರ್ಷದಲ್ಲಿ ನಡೆಸಿದರು. ಸೊ ಆ ಸಂದರ್ಶನದಲ್ಲಿ ಒಟ್ಟು 2845 ಅಭ್ಯರ್ಥಿಗಳು ಭಾಗಿಯಾಗಿದ್ದರು. ಅದರಲ್ಲಿ 1009 ಅಭ್ಯರ್ಥಿಗಳು ಈಗ ತೇರ್ಗಡೆ ಹೊಂದಿದ್ದಾರೆ. ಪ್ರಥಮ ರ್ಯಾಂಕನ್ನು ಗಳಿಸೋ ಮೂಲಕವಾಗಿ ದೇಶದಲ್ಲಿ ಅಗ್ರಸ್ಥಾನದಲ್ಲಿ ಪ್ರಯಾಗ್ರಾಜ್ನ ಶಕ್ತಿ ದುಬೆ ಅವರಿದ್ದಾರೆ. ಮೊದಲ 50 ರ್ಯಾಂಕ್ ಒಳಗೆ ಕರ್ನಾಟಕದ 2 ವೈದ್ಯರಿದ್ದಾರೆ. ಅವರು ಡಾಕ್ಟರ್ ರಂಗಮಂಜು 24ನೇ ರ್ಯಾಂಕ್ ಆಗಿದೆ. ಡಾಕ್ಟರ್ ಸಚಿನ್ ಬಸವರಾಜ್ 41ನೇ ರ್ಯಾಂಕು. ಈಗಷ್ಟೇ ಭಾರತ್ ಸಿ ಯರಂ ಅವರು ಮಾತನಾಡ್ತಾ ಇದ್ರು. 567ನೇ ರ್ಯಾಂಕನ್ನು ಪಡೆದಿದ್ದಾರೆ. ಅವ್ರದ್ದು 6ನೇ ಅಟೆಂಪ್ಟ್ ಇದಾಗಿತ್ತು, ಆದರೆ 3ನೇ ಈ ಸಂದರ್ಶನ ಅವ್ರದ್ದಾಗಿತ್ತು. ಸೊ ಫೈನಲಿ ಒಂದು ಖುಷಿ ಅವರಲ್ಲಿ ಕಾಣಿಸ್ತಾ ಇದೆ.